ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ SC STಗೆ ಸಂಬಂಧಿಸಿದಂತಹ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅವು ಯಾವೆಲ್ಲ ಯೋಜನೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು, ಇದಕ್ಕಿರ್ತಕ್ಕಂತಹ ಮಾನದಂಡಗಳೇನು ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಯಾವ ಇಲಾಖೆ ಆನ್ಲೈನ್ ಅರ್ಜಿ ಕರೆದಿದೆ ಅಂತ ನಾವು ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ SC STಗೆ ಸಂಬಂಧಿಸಿದಂತಹ ಜನರಿಗೆ ಈ ಒಂದು ಯೋಜನೆ ಲಭ್ಯ ಆಗುತ್ತೆ. ಅದು ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಯವರ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಅಂತ ಹಲವಾರು ಯೋಜನೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಕರೆದಿದ್ದಾರೆ. ಸೊ ಅವುಗಳಿಗೆ ಮೊದಲಿಗೆ ನಾವು ಯಾವ್ಯಾವ ಯೋಜನೆಗಳು ಅಂತ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಆ ಯೋಜನೆಗಳನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ ನಾವು ನೋಡೋದಾದ್ರೆ 10/10/2024 ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಅದೇ ರೀತಿಯಾಗಿ ಕಳೆದ ವರ್ಷ ಅಂದ್ರೆ 2023-24ನೇ ಸಾಲಿನಲ್ಲಿ ಯಾರೆಲ್ಲ ಈ ಯೋಜನೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿದರೋ ಅವರು ಈ ವರ್ಷ ಮತ್ತೆ ಅರ್ಜಿ ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಹೋದ ವರ್ಷದ ಅರ್ಜಿಗಳನ್ನೇ ಈ ಸರಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಸೊ ಹಾಗಾಗಿ ಯಾರು ಕೂಡ ಈ ವರ್ಷ ನೀವು ಅರ್ಜಿಯನ್ನ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಈ ಒಂದು ಯೋಜನೆಗಳಿಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಇಲ್ಲಿ ಕಾಣಿಸ್ತಕ್ಕಂತಹ ಸೇವಾ ಸಿಂಧು ಪೋರ್ಟಲ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಪಬ್ಲಿಕ್ ಆನ್ಲೈನ್ ಅಲ್ಲೇ ಇದು ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಖುದ್ದಾಗಿ ನೀವೇ ನಿಮ್ಮ ಮೊಬೈಲ್ ಇಂದಲೂ ಕೂಡ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಒಂದು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೇರವಾಗಿ ಅಥವಾ ಈ ಕೆಳಕಂಡ ಸಂಸ್ಥೆಗಳ ಯೋಗದೊಂದಿಗೆ ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಒಂದ್ ವೇಳೆ ನಿಮ್ಗೆ ಗೊತ್ತಾಗೋದಿಲ್ಲ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಈ ಕೆಳಕಂಡಂತಹ ಒಂದು ವೆಬ್ಸೈಟ್ಗಳು ಏನಿದಾವೆ, ಬ್ರೌಸರ್ ಸೆಂಟರ್ಗಳು ಏನಿದಾವೆ, ಕರ್ನಾಟಕ 1 ಆಗಿರ್ಬೋದು, ಗ್ರಾಮ್ 1 ಆಗಿರ್ಬೋದು, ಈ ಒಂದು 3 ಬ್ರೌಸರ್ ಸೆಂಟರ್ಗಳಲ್ಲಿ ನೀವು ಹೋಗಿ ಇದಕ್ಕೆ ಸಂಬಂಧಿಸಿದ ಹಾಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈಗ ಯೋಜನೆಗಳಿಗೆ ಅರ್ಜಿ ಕರೆದಿದ್ದಾರೆ ಅಂತ ಗೊತ್ತು, ಬಟ್ ಯಾವ ಒಂದು ನಿಗಮದಿಂದ ಅರ್ಜಿಗಳನ್ನ ಕರೆದಿದ್ದಾರೆ ಅದನ್ನ ನಾವು ಫಸ್ಟ್ ತಿಳ್ಕೋಬೇಕು ಮತ್ತು ಯಾವ ರೀತಿ ವೆಬ್ಸೈಟ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತ ನಾವು ನೋಡ್ಬೇಕು. ಫಸ್ಟ್ ಇಲ್ಲಿ ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಸೊ ಈ ಒಂದು ನಿಗಮದಿಂದ ಆನ್ಲೈನ್ ಅರ್ಜಿಗಳನ್ನ ಕರೆದಿರ್ತಾರೆ. ಸೊ ಹಾಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ 2ನೇ ಒಂದು ನಿಗಮವಾಗಿದೆ. ಅದೇ ರೀತಿ 3ನೇದು ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ. ಸೊ ಈ ಒಂದು 6 ನಿಗಮಗಳಲ್ಲಿ ಆನ್ಲೈನ್ ಅರ್ಜಿಗಳನ್ನ ಕರೆದಿದ್ದಾರೆ. ಯಾವ ಒಂದು ಯೋಜನೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಇಲ್ಲಿ ಕರೆದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ಮೊದಲನೇದಾಗಿ ಗಂಗಾ ಕಲ್ಯಾಣ ಯೋಜನೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಯಾವ ರೀತಿ ಅರ್ಹತೆಯನ್ನು ಪಡೆದುಕೊಳ್ಳುತ್ತಂದ್ರೆ 1.20 ಗುಂಟೆ ಎಕರೆಯಿಂದ 5 ಎಕರೆ ಜಮೀನು ಹೊಂದಿರತಕ್ಕಂತಹ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪ್ ಸೆಟ್ ಅಳವಡಿಸಲು, ವಿದ್ಯುದೀಕರಣಗೊಳಿಸಲು ನೀರಾವರಿ ಸೌಲಭ್ಯಗಳನ್ನ ಒದಗಿಸಿಕೊಡಲಾಗುವುದು. ಅಂದ್ರೆ ಅತಿ ಸಣ್ಣ ರೈತರಿಗೆ ಈ ಒಂದು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಲಭ್ಯ ಆಗುತ್ತೆ. ಸೊ ಇದರ ಒಂದು ಘಟಕ ವೆಚ್ಚ ನಾವು ನೋಡೋದಾದ್ರೆ 4.75 ಲಕ್ಷದವರೆಗೂ ಇದರ ಘಟಕ ವೆಚ್ಚವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು 3.75 ಲಕ್ಷ ಇದೆ. ಅಂದ್ರೆ ಇಲ್ಲಿ 2 ತರ ಘಟಕ ವೆಚ್ಚಗಳಿದಾವೆ. ಸೊ ಅವುಗಳು ಘಟಕ ವೆಚ್ಚ ಆಗಿರ್ತವೆ. ಇದರಲ್ಲಿ 50,000 ರೂಪಾಯಿಗಳು ಸಾಲವು ಸೇರಿರುತ್ತೆ. ಅಂದ್ರೆ 50,000 ರೂಪಾಯಿ ಸಾಲವನ್ನ ಸೇರಿಕೊಂಡು ಅಲ್ಲಿ ಘಟಕ ವೆಚ್ಚ 4.75 ಲಕ್ಷ ಒಂದು ಇರುತ್ತೆ, ಅಥವಾ ಇಲ್ಲಾಂದ್ರೆ 3,75,000 ಇರುತ್ತೆ. 50,000ವನ್ನ ನಾವು ಮೈನಸ್ ಮಾಡಿದ್ರೆ ಇಲ್ಲಿ
4,25,000 ಆಗಿರ್ಬೋದು ಅಥವಾ 3,25,000 ಆಗಿರ್ಬೋದು, ಇಷ್ಟು ಹಣವ ಸಬ್ಸಿಡಿ ಮೂಲಕ ಒದಗಿಸಿಕೊಡಬಹುದೇನೋ. ಸೊ ನೀವು ಅಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ವಿಚಾರಿಸಿದಾಗ ನಿಮಗೆ ಮಾಹಿತಿ ಲಭ್ಯ, ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಸೊ ಇದು ಗಂಗಾ ಕಲ್ಯಾಣ ಯೋಜನೆಯ ಮಾಹಿತಿಯಾಗಿತ್ತು. ಸೊ ಇನ್ನು ಎರಡನೆಯದಾಗಿ ಭೂ ಒಡೆತನ ಯೋಜನೆ. ಏನಪ್ಪ ಇದು ಭೂ ಒಡೆತನ ಯೋಜನೆ ಅಂತ ನಾವು ನೋಡೋದಾದ್ರೆ, ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಕರಿತೀವಿ ಇದನ್ನ. ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನನ್ನು ಖರೀದಿಸಿ ನೀಡಲಾಗುವುದು. ಸೊ ಈಗ ಹೊಲಗಳಿರಲ್ಲ ಮಹಿಳೆಯರಿಗೆ, ಬೇರೆಯವ್ರ ಹೊಲಕ್ಕೆ ಹೋಗಿ ದುಡಿತಾ ಇರ್ತಾರೆ. ಸೊ ಅಂತ ಮಹಿಳೆಯರಿಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಸುಮಾರು ಘಟಕ ವೆಚ್ಚ 25 ಲಕ್ಷ ಅಥವಾ 20 ಲಕ್ಷದವರೆಗೂ ಕೂಡ ಅವರಿಗೆ ಹಣವನ್ನ ನೀಡಿ ಅವರಿಗೆ ಸುಮಾರು 2 ಎಕರೆ ಹೊಲದಷ್ಟು ಅವ್ರಿಗೆ ಜಮೀನನ್ನ ಕೊಡಿಸಿಕೊಡ್ತಾರೆ. ಸೊ ಇದು ಯಾವ ರೀತಿ 25-20 ಲಕ್ಷ ಯಾವ ರೀತಿ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ, ಸಹಾಯಧನ 50% ಇರುತ್ತೆ, ಇದರಲ್ಲಿ ಸಾಲ 50% ಇರುತ್ತೆ. ಅಂದ್ರೆ ನೀವು 20 ಲಕ್ಷ ಸಾಲವನ್ನ ಬ್ಯಾಂಕಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ನಿಮ್ಗೆ 10 ಲಕ್ಷದವರೆಗೂ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ಉಳಿದಂತ ಹಣ ಏನಾಗುತ್ತೆ ಅಂದ್ರೆ ಅಲ್ಲಿ ಸಾಲದ ರೂಪದಲ್ಲಿ ನೀವು 6% ಬಡ್ಡಿ ದರ, ಅಂದ್ರೆ ವಾರ್ಷಿಕ 6% ಬಡ್ಡಿ ದರದಲ್ಲಿ ನೀವು ಬ್ಯಾಂಕಿಗೆ ಮರುಪಾವತಿಯನ್ನ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ ಕೃಷಿ ಕಾರ್ಮಿಕ ಮಹಿಳೆಯರಿದ್ರು, ಸೊ ಅಂತಹ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ಮೂರನೇ ಯೋಜನೆ ಯಾವುದಪ್ಪ ಅಂದ್ರೆ ಮೈಕ್ರೋ ಕ್ರೆಡಿಟ್ ಯೋಜನೆ. ಸೊ ಇಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಸದಸ್ಯರಿರ್ಬೇಕು ಆ ಸಂಘದಲ್ಲಿ. ಅಂದ್ರೆ ನಾವು ಮಹಿಳಾ ಗುಂಪುಗಳಿದಾವೆ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ. ಸೊ ಅಂತಹ ಒಂದು ಮಹಿಳಾ ಸಂಘಗಳಲ್ಲಿ 10 ಸದಸ್ಯರನ್ನ ಹೊಂದಿರತಕ್ಕಂತಹ ಸಂಘ ಆಗಿರ್ಬೇಕು. ಅವರ ಒಂದು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯವನ್ನ ಇಲ್ಲಿ ನೀಡ್ತಾರೆ. ಸೊ ಅದರ ಘಟಕ ವೆಚ್ಚ 2.5 ಲಕ್ಷ ಆಗಿರುತ್ತೆ. ನಿಮಗೆ ಸಬ್ಸಿಡಿ ಹಣ 1.5 ಲಕ್ಷದವರೆಗೂ ಕೂಡ ಅವರು ಸಬ್ಸಿಡಿ ಹಣವನ್ನಾಗಿ ನೀಡ್ತಾರೆ. ಉಳಿದಂತಹ 1 ಲಕ್ಷ ಸಾಲದ ರೂಪದಲ್ಲಿ ನೀವು ಮರುಪಾವತಿಯನ್ನ ಮಾಡಬೇಕಾಗತ್ತೆ. ಸೊ ಈ 1 ಲಕ್ಷಕ್ಕೆ ನೀವು ಶೇಕಡಾವಾರು 4% ಬಡ್ಡಿ ದರವನ್ನ ಹಾಕಿ ನೀವು ಬ್ಯಾಂಕಿಗೆ ಮರುಪಾವತಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಸ್ವಸಹಾಯ ಸಂಘದಲ್ಲಿದ್ದೀರೋ, ಸೊ ಈ ಒಂದು ಮೈಕ್ರೋ ಕ್ರೆಡಿಟ್ ಯೋಜನೆಯ ಒಂದು ಅಡಿಯೊಳಗ ನೀವು ಬರ್ತಾ ಇದ್ದೀರಿ. 4ನೇ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಇದು ಏನಪ್ಪಾ ಅಂತಂದ್ರೆ, ಕಿರು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲು ಸಹಾಯಧನವನ್ನ ಸಾಲದ ರೂಪದಲ್ಲಿ ಮಂಜೂರು ಮಾಡುವಂತದ್ದು. ಅಂದ್ರೆ ಯಾರಾದ್ರೂ ನಿರುದ್ಯೋಗಿಗಳು ನಾನು ಉದ್ಯೋಗವನ್ನು ಮಾಡ್ಕೊಳ್ತೇನೆ ಅಂತಂದ್ರೆ ಅಂತವ್ರಿಗೆ ಒಂದು ಸಣ್ಣದಾಗಿ ಒಂದು ಅನುಕೂಲ ಆಗ್ಲಿ ಅಂತೇಳಿ ಇದು ಇರತಕ್ಕಂತಹ ಒಂದು ಯೋಜನೆ. ಇದರ ಒಂದು ಘಟಕದ ವೆಚ್ಚ 1 ಲಕ್ಷದವರೆಗೂ ಇರುತ್ತೆ. ಇದರಲ್ಲಿ 50% ಸಾಲ ಇರುತ್ತೆ, 50% ಸಬ್ಸಿಡಿ ಇರುತ್ತೆ. ಇದು ಕೂಡ 4% ಬಡ್ಡಿ ದರದಲ್ಲಿ ನಿಮ್ಗೆ ಬ್ಯಾಂಕುಗಳು ನಿಮ್ಗೆ ಸಾಲವನ್ನ ನೀಡ್ತವೆ. ಇನ್ನು ಕೊನೆಯದಾಗಿ 5ನೇ ಯೋಜನೆ ನಾವು ನೋಡ್ತಾ ಹೋಗೋದಾದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ. ಬ್ಯಾಂಕುಗಳ ಒಂದು ಸಹಯೋಗದೊಂದಿಗೆ ಈ ಒಂದು ಯೋಜನೆ ಲಭ್ಯ ಆಗುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿರುದ್ಯೋಗ ಯುವಕ ಯುವತಿಯರಾಗಿರ್ಬೋದು, ಪುರುಷ ಮಹಿಳೆಯರಾಗಿರ್ಬೋದು ಈ ಒಂದು ಯೋಜನೆಗೆ ಒಳಪಡ್ತಾರೆ. ಸೊ ಅವರು ಇಲ್ಲಿ ಏನಪ್ಪಾ ಅಂತಂದ್ರೆ, ಬ್ಯಾಂಕ್ ಸಾಲದ ರೂಪದಲ್ಲಿ 20% ಸಬ್ಸಿಡಿಯನ್ನ ಪಡೆದುಕೊಳ್ತಾರೆ ಗರಿಷ್ಠ 1 ಲಕ್ಷಕ್ಕೆ. ಅಂದ್ರೆ ಗರಿಷ್ಠ 1 ಲಕ್ಷ ರೂಪಾಯಿ ಅವ್ರಿಗೆ ಸಾಲ ಏನಾದ್ರು ಬ್ಯಾಂಕುಗಳು ಅವ್ರಿಗೆ ನೀಡಿದ್ರೆ ಅದರಲ್ಲಿ 20% ಅಂದ್ರೆ ಸುಮಾರು 20,000ದಷ್ಟು ಅವ್ರಿಗೆ ಸಹಾಯಧನ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಒಂದು ವೇಳೆ ಘಟಕದ ವೆಚ್ಚ ಏನಾದ್ರೂ 2 ಲಕ್ಷದವರೆಗೂ ಇದ್ರೆ ಅಲ್ಲಿ 70% ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ. ಇದು ಏನಪ್ಪಾ ಅಂತಂದ್ರೆ, ಯೆಲ್ಲೋ ಬೋರ್ಡ್ ಒಂದು ಹೊಂದಿರತಕ್ಕಂತಹ ವಾಹನಗಳ ಖರೀದಿಗೆ ಸಾಲದ ಮೊತ್ತ 75% ನೀಡ್ತಾರೆ. ಇಲ್ಲಿ ಸಹಾಯಧನ ಎಷ್ಟು ಇರ್ತಪ್ಪ ಅಂದ್ರೆ 4 ಲಕ್ಷದವರೆಗೂ ಕೂಡ ನಿಮಗೆ ಸಬ್ಸಿಡಿ ಸಿಗುವಂತದ್ದು. ಅಂದ್ರೆ ನಿಮಗೆ ಸಾಲವನ್ನ 75% ನೀಡ್ತಾರೆ. ಒಂದು ವಾಹನವನ್ನ ನೀವು ಖರೀದಿಯನ್ನು ಮಾಡಬೇಕಾದ್ರೆ ಅಲ್ಲಿ ಕೊಟೇಶನ್ ಅನ್ನ ಹಾಕಿ ಏನು ಕೊಡ್ತಿರೋ ಬ್ಯಾಂಕ್ಗಳಿಗೆ, ಅದರ ಒಂದು ಕೊಟೇಶನ್ ಆಧಾರದಲ್ಲಿ 75% ಸಾಲವನ್ನು ನೀವು ಮಂಜೂರು ಮಾಡಿದ್ರೆ ಅದರಲ್ಲಿ 4 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಸೊ ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಈ ಒಂದು 5 ಯೋಜನೆಗಳ ಒಂದು ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಪ್ಪ ಅಂತಂದ್ರೆ ನಾವು ಕಚೇರಿಗೆ
ಭೇಟಿಯನ್ನು ನೀಡಿ ನಾವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೊಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.